ಇಡಿ ಅಧಿಕಾರಿಗಳು ಚಳಿ ಬಿಡಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗಳಿಗೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಬಿಬಿಎಂಪಿ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ ಬೆನ್ನಲ್ಲೇ ಮಾಜಿ ಕಾರ್ಪೊರೇಟರ್ಗಳಿಗೆ ಇದೀಗ ನಡುಕ ಶುರುವಾಗಿದೆ. ಬಿಬಿಎಂಪಿ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿ ಅಲ್ಲಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೇಂದ್ರ ಕಚೇರಿಯಲ್ಲಿ ಕೆಲವು ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಪಾಲಿಕೆ ಕೊಟ್ಟಂತಹ ಲೆಕ್ಕ, ಇನ್ನು ಇಡಿ ಅಧಿಕಾರಿಗಳ ಬಳಿ ಇರುವಂತಹ ದಾಖಲೆ, ಈ ಎರಡಕ್ಕೂ ಕೂಡ ಭಾರಿ ವ್ಯತ್ಯಾಸವಾಗ್ತಾ ಇದೆ. ಯಾಕಂದರೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಮುಂಚೆನೇ ಹೋಗಿ ದಾಖಲೆಗಳನ್ನು ಕಲೆ ಹಾಕಿದರು. ಸೇವ್ಡ್ ಡಾಕ್ಯುಮೆಂಟ್ಸು ಅಂದರೆ ಕಂಪ್ಯೂಟರ್ಸ್ಗಳಲ್ಲಿ ಸೇವ್ ಆಗಿರುವಂಥದ್ದು ಸಾಫ್ಟ್ ಕಾಪೀಸು, ಮತ್ತೊಂದೆಡೆ ಹಾರ್ಡ್ ಕಾಪೀಸು, ಏನೇನು ಲಭ್ಯ ಆಗಿದೆ ಇದೆಲ್ಲವನ್ನು ಕೂಡ ಪಡೆದುಕೊಂಡು ಆ ದಾಖಲೆಗಳನ್ನು ಇಟ್ಕೊಂಡಿದ್ರು. ಈಗ ಪಾಲಿಕೆ ಕೊಡ್ತಾ ಇರುವಂತಹ ಲೆಕ್ಕ, ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಿರುವಂತಹ ಲೆಕ್ಕ, ಈ ಎರಡಕ್ಕೂ ಕೂಡ ಭಾರಿ ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ 43 ಮಾಜಿ ಕಾರ್ಪೊರೇಟರ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಅಂದಿನ ಅವಧಿಯಲ್ಲಿ ಯಾರ್ಯಾರು ಕಾರ್ಯನಿರ್ವಹಣೆ ಮಾಡಿದ್ರು ಆ ಅಧಿಕಾರಿಗಳಿಗೆ ಇದೀಗ ಚಳಿ ಬಿಡಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ನಲ್ಲಿ ಏನಿದೆ ಅಂತ ನೋಡೋದಾದರೆ 2015ರಿಂದ 2019ರವರೆಗೆ ಬೋರ್ವೆಲ್ಗಳನ್ನು ಕೊರೆಸಿದಂತಹ ಬೋರ್ವೆಲ್ಗಳ ಮಾಹಿತಿ, ಅದೇ ರೀತಿಯಾಗಿ RO ಪ್ಲಾಂಟ್ಗಳ ವಿವರಗಳನ್ನು ಕೂಡ ನೀಡಿ ಅಂತ ಕೇಳಿದ್ದಾರೆ. ಅಂದರೆ ವಾಟರ್ ಫಿಲ್ಟರ್ ಮಾಡೋದಕ್ಕೆ ಅಂತ ROಗಳನ್ನು ಏನು ಅಳವಡಿಕೆ ಮಾಡಲಾಗಿತ್ತು ಅದರ ಮಾಹಿತಿ ಕೂಡ ಕೇಳಿದ್ದಾರೆ. 3 ಕೋಟಿಗಿಂತ ಹೆಚ್ಚಿನ ಬೋರ್ವೆಲ್ ಕೆಲಸವನ್ನು ಯಾರು ಅನುಮೋದನೆ ಕೊಟ್ಟರು, ಬೋರ್ವೆಲ್ RO ಪ್ಲಾಂಟ್ಗಳ ಪ್ರಾಜೆಕ್ಟ್ಗೆ ಯಾರು ಬೇಡಿಕೆ ಇಟ್ಟಿದ್ರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳು, ಅದೇ ರೀತಿಯಾಗಿ ಆ ಸಂಸ್ಥೆಗಳ ಪಟ್ಟಿಯನ್ನು ಕೂಡ ಒದಗಿಸಿಕೊಡಬೇಕು ಅಂತ ನೋಟಿಸ್ನಲ್ಲಿ ಕೇಳಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಗಳ ವಿಳಾಸ, ಅದೇ ರೀತಿಯಾಗಿ ಅವರ ಬ್ಯಾಂಕ್ ಖಾತೆಗಳ ವಿವರಗಳನ್ನು ಕೂಡ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಬೋರ್ವೆಲ್ಗಳು ಅಥವಾ ROಗಳು ಹಾಗೂ ಒಳಚರಂಡಿಗಳನ್ನು ನಿರ್ಮಾಣ ಏನಾದರೂ ಮಾಡಲಾಗಿದೆಯಾ ಆ ಸಂದರ್ಭದಲ್ಲಿ ಅದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೇಳಿದ್ದಾರೆ. ಬೋರ್ವೆಲ್ ಕೊರೆಯೋದಕ್ಕೆ ಒಳಚರಂಡಿ ಮಾರ್ಗಗಳನ್ನು ಹಾಕೋದಕ್ಕೆ ಸರಾಸರಿ ವೆಚ್ಚ ಎಷ್ಟು, ಅಂದರೆ ಎಷ್ಟು ವೆಚ್ಚವನ್ನು ನೀವು ಆ ಸಂದರ್ಭದಲ್ಲಿ ಎಸ್ಟಿಮೇಟ್ ಮಾಡಿದ್ರಿ, ಆ ಸರಾಸರಿ ವೆಚ್ಚವನ್ನು ಕೂಡ ಮಾಹಿತಿ ಕೊಡಬೇಕು ಅಂತ ಕೇಳಿದ್ದಾರೆ. ವಲಯದಲ್ಲಿ ಬೋರ್ವೆಲ್ ಕೊರೆಯೋದಕ್ಕೆ ಗುತ್ತಿಗೆದಾರರು ಸಲ್ಲಿಕೆ ಮಾಡಿದಂತಹ ಬ್ಯಾಂಕ್ ಖಾತೆಗಳ ವಿವರ, ಯಾಕಂದರೆ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಆಗಬೇಕಲ್ವಾ, ಆ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ ಬ್ಯಾಂಕ್ ಖಾತೆಗಳನ್ನು ಕೊಟ್ಟಿದ್ರು, ಯಾಕಂದರೆ ಬ್ಯಾಂಕ್ ಖಾತೆಗಳನ್ನೇನೋ ಕೇಳಿದ್ದಾರೆ, ಬೇರೆ ಬ್ಯಾಂಕ್ ಖಾತೆಗಳ ಮಾಹಿತಿಗಳನ್ನು ಕೊಟ್ಟರೆ ಅದನ್ನು ಕೂಡ ತಪ್ಪಿಸೋದಕ್ಕೆ ಗುತ್ತಿಗೆದಾರರು ಯಾವ ಬ್ಯಾಂಕ್ ಖಾತೆಗಳ ಮಾಹಿತಿ ಸಲ್ಲಿಕೆ ಮಾಡಿದ್ರು ಅದನ್ನು ಕೂಡ ಕೇಳಿದ್ದಾರೆ. ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡುವಂತಹ ಮೊದಲು ಮಾಡಿದಂತಹ ಕಡತಗಳ ಪರಿಶೀಲನೆ, ಯಾವ ಕಡತಗಳನ್ನು ಅವರು ಕೊಟ್ಟಿದ್ರು, ಯಾವ ದಾಖಲೆಗಳನ್ನು ಕೊಟ್ಟಿದ್ರು ಅದರ ಒಂದು ಮಾಹಿತಿಯನ್ನು ಕೂಡ ಕೇಳಲಾಗಿದೆ. ಗುತ್ತಿಗೆದಾರರು ಮತ್ತು ಬಿಬಿಎಂಪಿ ಕಚೇರಿ ನಡುವಿನ ಒಪ್ಪಂದಗಳ ಪ್ರತಿಯನ್ನು ಕೂಡ ನೀಡಿ ಅಂತ ಕೇಳಿದ್ದಾರೆ. ವಾರ್ಡ್ಗಳ ಅಂದಿನ ಕಾರ್ಪೊರೇಟರ್ಗಳ ಹೆಸರು, ವಿಳಾಸ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು, ಅದೇ ರೀತಿಯಾಗಿ ಫೋನ್ ನಂಬರ್ ಕೂಡ ನೀಡಿ ಅಂತ ಕೇಳಿದ್ದಾರೆ. ಎಷ್ಟು ಕೊಳವೆ ಬಾವಿಗಳನ್ನು ಕೊರೆಸಿದಿರಿ, ಎಷ್ಟು RO ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದಿರಿ ಅದರ ಲೆಕ್ಕವನ್ನು ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬಿಬಿಎಂಪಿಯ ಬಜೆಟ್ ವೇಳೆ, ಅಂದರೆ ಬಿಬಿಎಂಪಿಯ ಬಜೆಟ್ ಮಂಡನೆ ಮಾಡುವ ಸಂದರ್ಭದಲ್ಲಿ ಬೋರ್ವೆಲ್ಗೆ ಮೀಸಲಿಟ್ಟಿದ್ದ ಹಣದ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿ ಕೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಬಿಬಿಎಂಪಿ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿದ ನಂತರ ಚಳಿಗಾಲದಲ್ಲೂ ಕೂಡ ಚಳಿ ಬಿಡಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ನಲ್ಲಿ ಏನೇನಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಮುಖ್ಯವಾಗಿ ಇಡಿ ಅಧಿಕಾರಿಗಳು ಬಿಬಿಎಂಪಿಗೆ ಬಂದು ಕಡತಗಳ ಪರಿಶೀಲನೆ ಮಾಡೋದು ದಾಳಿ ಪ್ರಕ್ರಿಯೆ ಇವತ್ತು 3ನೇ ದಿನ ಆಗ್ತಾ ಇದೆ. ಒಂದು ದಿನಕ್ಕಿಂತ ಒಂದು ದಿನಕ್ಕೂ ಇಡಿಯ ಒಂದು ಲೆಕ್ಕಾಚಾರಗಳು ಮತ್ತಷ್ಟು ಕ್ಲಿಷ್ಟವಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿ ನೀಡಲಿಕ್ಕೆ. ಕಾರಣ ಏನಂತಂದ್ರೆ 2015ರಿಂದ 19ರ ಅವಧಿಯಲ್ಲಿ ಆದಂತಹ ಬೋರ್ವೆಲ್ ಹಾಗೇನೆ RO ಪ್ಲಾಂಟ್ಗಳನ್ನ ಕೊರೆತ RO ಪ್ಲಾಂಟ್ಗಳ ನಿರ್ಮಾಣದ ವಿಚಾರದಲ್ಲಿ ಅಂತ ಅಕ್ರಮದ ಬಗ್ಗೆ ದಾಖಲಾತಿಗಳನ್ನ ಸಮರ್ಪಕವಾಗಿ ಇಡಿ ಅಧಿಕಾರಿಗಳು ನೀಡಲು ಪಾಲಿಕೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ.
ಮಾಡಲಾಗ್ತಾ ಇದೆ. ಈಗ ಸುಮಾರು 16 ಅಂಶಗಳ ಒಂದಿಷ್ಟು ಮಾಹಿತಿಗಳನ್ನ ಲೆಕ್ಕವನ್ನ ಇಡಿ ಅಧಿಕಾರಿಗಳು BBMP ಕೇಳ್ತಾ ಇರುವಂತದ್ದು. ಅಂದ್ರೆ 2015-19 ಅವಧಿಯಲ್ಲಿ ಇದ್ದಂತಹ ಆಡಳಿತಾವಧಿ ಏನಿದೆ ಆ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಗಳು ಯಾವ್ಯಾವ ಇದ್ವು, ಆ ಸಂದರ್ಭದಲ್ಲಿ ಇದ್ದಂತಹ 43 ಪಾಲಿಕೆ ಸದಸ್ಯರು ಅಂದ್ರೆ ಬೊಮ್ಮನಹಳ್ಳಿ, RR ನಗರ ಏನು 5 ವಲಯಗಳಲ್ಲಿ ಅಕ್ರಮ ಆಗಿದೆ ಅನ್ನೋ ಮಾಹಿತಿ ಇತ್ತು. ಆ ಒಂದು ವಲಯಗಳಲ್ಲಿ ಇದ್ದಂತಹ ಕಾರ್ಪೊರೇಟ್ಗಳಿಗೆ ನೋಟಿಸ್ ಅನ್ನು ನೀಡಬೇಕು, ಅವರ ಅಕೌಂಟ್ ಅನ್ನು ಡೀಟೇಲ್ಸ್ ತಗೋಬೇಕು, ಅವರ ವಿಳಾಸವನ್ನು ತೆಗೆದುಕೊಳ್ಬೇಕು. ಹಾಗೇನೆ ಅಧಿಕಾರಿಗಳು ವಲಯದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಈ ತರ ಒಂದು ಆರೋ ಪ್ಲಾಂಟ್ ಮತ್ತೆ ಬೋರ್ವೆಲ್ ಅನ್ನ ಯಾವುದೊಂದು ಆ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡಂತಹ ಇಂಜಿನಿಯರ್ಸ್ಗಳಾಗ್ಲಿ ವಲಯವಾರು ಅಧಿಕಾರಿಗಳ ಸಂಪೂರ್ಣ ವಿವರ ಬೇಕು. ಅವರು ಈಗ ಸದ್ಯ ಎಲ್ಲೂ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಬೇಕು ಅನ್ನೋ ನಿಟ್ಟಿನಲ್ಲಿ ಕೌನ್ಸಿಲ್ ಸೆಕ್ರೆಟರಿ ಅಂದ್ರೆ BBMPಯ ಕೌನ್ಸಿಲ್ ಸೆಕ್ರೆಟರಿಗೆ ಒಂದು ನೋಟಿಸ್ ಅನ್ನ ಇಡಿ ಅವರು ನೀಡಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ. ಅದರಲ್ಲಿ 16 ಅಂಶಗಳು ನಾನು ಮೊದಲು ಹೇಳಿದಾಗೆ ಈ ತರದ ಎಲ್ಲ ಅಂಶಗಳಿದೆ. ಮತ್ತೊಂದು ಏನಂತಂದ್ರೆ 2015 ಏಪ್ರಿಲ್ ಅಂತಂದ್ರೆ ಏಪ್ರಿಲ್ ಮೊದಲನೇ ತಿಂಗಳಿನಿಂದ 2019 ವರೆಗೂ ಕೂಡ ಆ ಒಂದು ಲೆಕ್ಕಾಚಾರ ಅಂತಂದ್ರೆ 3 ಕೋಟಿಯಿಂದ 10 ಕೋಟಿವರೆಗಿನ ಏನು ಈ ಒಂದು ಕೊಳವೆ ಬಾವಿ ಮತ್ತೆ ಬೋರ್ವೆಲ್ ಕೊರತದ ಯೋಜನೆ ಇತ್ತು, ಅದರ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಹಾಗೇನೆ ಆ ಒಂದು ಪ್ರಾಜೆಕ್ಟ್ ಅನ್ನ ಯಾರು ಕೈಗೆತ್ತಿಕೊಂಡಿದ್ರು, ಯಾವ ಸಂಸ್ಥೆ ಮಾಡಿತ್ತು, ಆ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ಸಂಸ್ಥೆ ಕೊಟ್ಟಿತ್ತು, ಆ ಸಂಸ್ಥೆ ಆಗಲಿ ಅಥವಾ ವ್ಯಕ್ತಿಯ ವಿಳಾಸವನ್ನು ನೀಡಬೇಕು. ಬಜೆಟ್ ನಲ್ಲಿ ಅದು ಅನುಮೋದನೆ ಆಗಿತ್ತಾ ಇಲ್ವಾ ಅನ್ನುವಂಥದ್ದು ಮಾಹಿತಿಗಳು ಬೇಕು. ಅದ್ರ ಜೊತೆಗೆ ಬಿಲ್ ಗಳನ್ನ ಯಾವ ಗುತ್ತಿಗೆದಾರರಿಗೆ ನೀಡಿದ್ದೀರಾ, ಆ ಗುತ್ತಿಗೆದಾರರ ಅಕೌಂಟ್ ಅನ್ನ ಯಾವ ರೀತಿ ಇದೆ, ಅವರು ಟೆಂಡರ್ ಮುಖಾಂತರ ತಗೊಂಡಿದ್ರಾ ಅಥವಾ ಟೆಂಡರ್ ಇಲ್ದೇನೆ ಕೊಟ್ಟಿದ್ದೀರಾ, ಯಾವ ರೀತಿ ಗುತ್ತಿಗೆದಾರರಿಗೆ ಹಣವನ್ನು ಹಂಚಿಕೆ ಮಾಡಿದ್ದೀರಾ, ಅದು BBMPಯ ಆಕ್ಟ್ ಏನಿದೆ, KMC ಆಕ್ಟ್ ಏನಿದೆ ಅದರಡಿಯಲ್ಲೇ ಅದರಡಿಯಲ್ಲೇ ಒಂದು ರೀತಿಯಲ್ಲಿ ಬಿಲ್ ಪಾವತಿ ಆಗಿದೆಯಾ. ಹೀಗಾಗಿ ಎಲ್ಲವೂ ಒಂದು ರೀತಿಯಲ್ಲಿ ಇಡಿ ಅಧಿಕಾರಿಗಳು ಡೀಪ್ ಆಗಿ ಹೋಗ್ತಿದ್ದಾರೆ. ಮೂಲ ದಾಖಲೆಗಳನ್ನ, ಮೂಲ ಏನಿದೆ ಹಾಗೇನೆ ನಿಯಮ ಏನಿದೆ ಅದರಡಿಯಲ್ಲಿ ಇದೊಂದು ಆಗಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಆದ್ರೆ ಅವರಿಗೆ BBMPಯ ಅಧಿಕಾರಿಗಳು ನೀಡುವಂತಹ ಮಾಹಿತಿಗೂ ಇಲ್ಲಿ BJP ನಿಯೋಗ ಅವರಿಗೆ ದೂರು ಕೊಟ್ಟಿತ್ತು, ಸಂಪೂರ್ಣ ದಾಖಲೆಗಳನ್ನ ಇಡಿ ಅಧಿಕಾರಿಗಳಿಗೆ ಸಲ್ಲಿಸಿತ್ತು. ಅವೆರಡಕ್ಕೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಟ್ಯಾಲಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಈಗ ಇಡಿ ಅಧಿಕಾರಿಗಳಿಗೆ ಬಂದಿರುವಂತದ್ದು. ಹಾಗಾಗಿ ಎಲ್ಲವೂ ಕೂಡ ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ ಈ ಒಂದು 16 ಅಂಶಗಳುಳ್ಳಂತಹ ಒಂದು ನೋಟಿಸ್ ಅನ್ನ BBMP ಕೌನ್ಸಿಲ್ ಸೆಕ್ರೆಟರಿ ನೀಡಿದ್ದಾರೆ. ಅಲ್ಲದೆ ಕಡತಗಳು ಬೇಕು, ಕಡತಗಳು ಸಿಕ್ಕದಿದ್ದರೆ ಮುಂದೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮೌಖಿಕವಾಗಿ ಸೂಚನೆಯನ್ನು ಕೂಡ BBMP ಅಧಿಕಾರಿಗಳು ನೀಡಿದ್ದಾರೆ ಅನ್ನೋದು. ಇವತ್ತು ಕೂಡ ದಾಳಿ ಮುಂದುವರೆದಿದೆ, ನಾಳೆನೂ ಕೂಡ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆಯುವಂತ ಸಾಧ್ಯತೆಗಳಿರುವಂತದ್ದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.